ಕರ್ನಾಟಕ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಏನ್ ಜ್ಞಾಪಕ ಬರುತ್ತೆ? ಬೆಂಗಳೂರಿನ ಟೆಕ್ ಪಾರ್ಕ್ಗಳು, ಮೈಸೂರಿನ ಅರಮನೆ, ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶ, ಕರಾವಳಿಯ ಸಮುದ್ರ ತೀರ, ಸ್ವರ್ಗನೇ ಭೂಮಿ ಮೇಲೆ ಬಂತೇನೋ ಅನ್ನೋ ರೀತಿ ಕಾಣಿಸುವಂತ ಅದ್ಭುತವಾದಂತಹ ಪ್ರವಾಸಿ ತಾಣಗಳು. ಅದೇ ಕರ್ನಾಟಕದ ಉತ್ತರ ಭಾಗಕ್ಕೆ ಟ್ರಾವೆಲ್ ಮಾಡಿದ್ರೆ ಕರ್ನಾಟಕದ ಇತಿಹಾಸವನ್ನು ಸಾರುವಂತಹ ಕೋಟೆಗಳು, ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು, ಯುನೆಸ್ಕೋ ಹೆರಿಟೇಜ್ ಸೈಟ್ಗಳು, ಇದೆಲ್ಲದರ ಆಚೆಗೆ ನಮ್ಗೆ ಕಾಣಿಸೋದು ಬಡತನ, ಮೂಲಭೂತ ಸೌಕರ್ಯಗಳ ಕೊರತೆ, ನಿರುದ್ಯೋಗ, ಈ ತರದ ನೂರಾರು ಸಮಸ್ಯೆಗಳು ನಮ್ಮ ಕಣ್ಣು ಕಾಣಿಸುತ್ತೆ. ಒಂದು ಕಡೆ IT ಇಂಡಸ್ಟ್ರಿ ನಾನ್ ಮುಂದು ತಾನ್ ಮುಂದು ಅಂತ ಡೆವಲಪ್ ಆಗ್ತಿರುವಂತಹ ಜಿಲ್ಲೆಗಳು, ನಗರಗಳು. ಆದ್ರೆ ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳು ಸಿಕ್ಕಿದ್ರೆ ಸಾಕು, ಒಂದು ಡೀಸೆಂಟ್ ಲೈಫ್ ಸಿಕ್ಕಿದ್ರೆ ಸಾಕು ಅಂತ ಎದುರು ನೋಡ್ತಾ ಇರುವಂತಹ ಜಿಲ್ಲೆಗಳು. ಒಂದು ಕಾಲದಲ್ಲಿ ವಿಜಯನಗರದ ಅರಸರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು ಇಂತಹ ಮಹಾನ್ ಸಾಮ್ರಾಜ್ಯಗಳಿಗೆ ತವರೂರು. ಹಂಪಿಯ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಮಾರ್ತಿದಂತಹ ಸಂಪತ್ ಭರಿತ ರಾಜಮನೆತನಗಳಿಗೆ ಜನ್ಮ ಕೊಟ್ಟಂತ ಉತ್ತರ ಕರ್ನಾಟಕಕ್ಕೆ ಯಾಕೆ ಸ್ಥಿತಿ ಬಂತು? ಆಕ್ಚುಲಿ ಈ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿಗೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಅಂಡ್ ಯು ಆರ್ ವಾಚಿಂಗ್ ಅ ಸ್ಪೆಷಲ್ ವಿಡಿಯೋ ಆನ್ ಇಶ್ಯೂಸ್ ಆಫ್ ನಾರ್ತ್ ಕರ್ನಾಟಕ. ಈ ಸಮಸ್ಯೆ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಹಿಸ್ಟ್ರಿನಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಎಷ್ಟು ಹಿಂದಕ್ಕೆ ಅಂದ್ರೆ ಸುಮಾರು 200 ವರ್ಷಗಳ ಹಿಂದಕ್ಕೆ. 1799ರ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಮೈಸೂರು ಸಂಸ್ಥಾನದ ಆಡಳಿತವನ್ನ ಮೈಸೂರಿನ ಒಡೆಯರಿಗೆ ಬಿಟ್ಕೊಡ್ತಾರೆ. ಈಗಿನ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಈ ಸಂಸ್ಥಾನದ ಆಳ್ವಿಕೆಯಲ್ಲೇ ಬರುತ್ತೆ. ಅಷ್ಟೇ ಅಲ್ಲ, 1399ರಿಂದ 1947ರವರೆಗೆ ಎಕ್ಸೆಪ್ಟ್ 1763 to 1799 ಮತ್ತು ಕೆಲವು ಕಾಲ ಬ್ರಿಟಿಷರ ಆಳ್ವಿಕೆಯನ್ನ ಹೊರತುಪಡಿಸಿದ್ರೆ ಬಹುತೇಕ ಕಾಲ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಮೈಸೂರು ಸಂಸ್ಥಾನದ ಆಳ್ವಿಕೆಯಲ್ಲೇ ಇತ್ತು. ಆದರೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಿರಂತರವಾದಂತಹ ಯುದ್ಧಗಳು, ಬಹುಮನಿ ಸುಲ್ತಾನರ ಆಳ್ವಿಕೆ, ಆದಿಲ್ ಶಾಹಿ, ಮೊಘಲರು, ಮರಾಠರು, ನಿಜಾಮರು, ಬ್ರಿಟಿಷರು, ಹೀಗೆ ಆಡಳಿತದಲ್ಲಿ ಬಹಳ ಬದಲಾವಣೆಗಳನ್ನ ಕಾಣ್ತಾ ಇತ್ತು. ಅಷ್ಟೇ ಅಲ್ಲ, 19ನೇ ಶತಮಾನದ ಆರಂಭದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳು ಈ ಪಿಂಡಾರಿಗಳ ದಾಳಿಗೂ ಕೂಡ ಒಳಗಾಗಿದ್ದವು. ದಕ್ಷಿಣ ಕರ್ನಾಟಕ ಅಥವಾ ಮೈಸೂರು ಪ್ರಾಂತದಲ್ಲಿ ಒಂದೇ ರಾಜಮನೆತನ ಆಳ್ವಿಕೆಯಲ್ಲಿದ್ದರಿಂದ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು ಸಾಧ್ಯ ಆಯಿತು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಭಾರತದ ಮೊದಲ ಸಾಂಸ್ಥಾನಿಕ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿತ್ತು. ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಲೀಡರ್ಶಿಪ್ ನಲ್ಲಿ ಭದ್ರಾವತಿ ಮೈಸೂರು ಐರನ್ ಸ್ಟೀಲ್ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆಗಳು, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಬ್ಯಾಂಕ್, 1940ರಲ್ಲಿ ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HALನ ಸ್ಥಾಪನೆ ಕೂಡ ಆಗಿತ್ತು. ನೀರಾವರಿ ವಿಭಾಗದಲ್ಲಿ 1931ರಲ್ಲಿ ಕೃಷ್ಣರಾಜ ಸಾಗರ, ಪಾಪ್ಯುಲರ್ಲಿ ನೋನ್ ಆಸ್ KRS, ಈ ಅಣೆಕಟ್ಟಿನ ನಿರ್ಮಾಣ ಕೂಡ ಆಗಿತ್ತು. ಆ ಕಾಲಕ್ಕೆ ಇದು ಏಷ್ಯಾದ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿತ್ತು. ಇದೇ ಕಾರಣಕ್ಕೆ ಮಂಡ್ಯ ಮತ್ತು ಮೈಸೂರು ಭಾಗಗಳಲ್ಲಿ ನೀರಾವರಿ ಕೂಡ ಇಂಪ್ರೂವ್ ಆಯಿತು ಅಂಡ್ ಸಕ್ಕರೆ ಉತ್ಪಾದನಾ ಕೇಂದ್ರಗಳು ಕೂಡ ಈ ಭಾಗದಲ್ಲಿ ಪ್ರಾರಂಭ ಆದವು. 1902ರಲ್ಲಿ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪಾದನೆ ಕೂಡ ಮಾಡಿದ್ರು. ಇದೇ ಸಮಯದಲ್ಲಿ ಬೆಂಗಳೂರು ಮತ್ತು KGFನ ಹಲವು ಭಾಗಗಳಿಗೆ ವಿದ್ಯುತ್ತನ್ನು ಕೂಡ ಸರಬರಾಜು ಮಾಡ್ತಾ ಇದ್ರು. ಇಷ್ಟೇ ಅಲ್ಲ, ಮೈಸೂರು ಸಂಸ್ಥಾನದ ಆಳ್ವಿಕೆಯಲ್ಲಿ ಆಡಳಿತದಲ್ಲೂ ಕೂಡ ಬಹಳಷ್ಟು ಸುಧಾರಣೆಗಳನ್ನ ತಗೊಂಡ್ಬಂದಿದ್ರು. ಒಂದು ಸ್ಟ್ರಕ್ಚರ್ಡ್ ವ್ಯವಸ್ಥೆ ಇಲ್ಲಿ ಜಾರಿಯಾಗಿತ್ತು. ಗ್ರಾಮೀಣ ಆಡಳಿತ, ಟ್ಯಾಕ್ಸ್, ಇವುಗಳಿಂದ ಜನರ ಮೇಲಿನ ಹೊರೆಯನ್ನು ಕೂಡ ಕಡಿಮೆ ಮಾಡಿದ್ರು. ಅಷ್ಟೇ ಅಲ್ಲ, ರಸ್ತೆ, ರೈಲು, ಆಸ್ಪತ್ರೆ, ಅರಮನೆ, ಸಾರ್ವಜನಿಕ ಕಾರ್ಯಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಕೂಡ ಮಾಡ್ತಿದ್ರು. ಮೈಸೂರಿನ ಆಸ್ಥಾನದಲ್ಲಿ ಕವಿಗಳು, ಪಂಡಿತರು, ಸಾಹಿತಿಗಳು, ಕಲಾವಿದರಿಗೆ ಅತ್ಯುತ್ತಮವಾದಂತಹ ಪ್ರೋತ್ಸಾಹ ಕೂಡ ಸಿಗ್ತಾ ಇತ್ತು. ಮೈಸೂರು ದಸರಾ ಉತ್ಸವವನ್ನ ರಾಜ್ಯ ಮಟ್ಟದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಹಲವಾರು ಪತ್ರಿಕೆಗಳು, ಪ್ರಿಂಟಿಂಗ್ ಪ್ರೆಸ್ಗಳು ಕೂಡ ಕಾರ್ಯಾರಂಭ ಮಾಡಿದ್ವು. ಒಂದು ಕಡೆ ದಕ್ಷಿಣ ಕರ್ನಾಟಕದಲ್ಲಿ ದೂರದೃಷ್ಟಿ ಇದ್ದಂತಹ ಒಡೆಯರು, ದಿವಾನ್ರ ಆಡಳಿತದಲ್ಲಿ ಆಧುನಿಕ ಶಿಕ್ಷಣ, ಕೈಗಾರಿಕೆ, ವಿದ್ಯುತ್, ನೀರಾವರಿ, ಈ ರೀತಿಯ ಹಲವು ಕ್ಷೇತ್ರಗಳಲ್ಲಿ ಕ್ರಾಂತಿ ನಡೀತಾ ಇದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ನಿರಂತರವಾದ ಯುದ್ಧಗಳು, ಪಿಂಡಾರಿಗಳು, ಮರಾಠರು, ನಿಜಾಮರು, ನಂತರ ರಜಾಕರ ದಾಳಿಗಳು ನಡೀತಲೇ ಇದ್ವು.
ಬ್ರಿಟಿಷ್ ಮತ್ತು ನಿಜಾಮರ ಆಡಳಿತದಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಅಷ್ಟೇನು ಹೆಚ್ಚಿನ ಹೂಡಿಕೆಯನ್ನ ಮಾಡಿರಲಿಲ್ಲ. ಇನ್ನೊಂದ್ ಕಡೆ ಹಲವಾರು ರೀತಿಯ ಟ್ಯಾಕ್ಸ್ ಗಳನ್ನ ಹಾಕೋದ್ರ ಮೂಲಕ ಅಲ್ಲಿದ್ದ ಸಂಪತ್ತನ್ನ ದೋಚುವಂತ ಪ್ಲಾನ್ ಕೂಡ ಇವರಿಬ್ರು ಮಾಡ್ತಾ ಇದ್ರು. ದಿನೇ ದಿನೇ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ನಡುವೆ ಅಭಿವೃದ್ಧಿ ವಿಚಾರದಲ್ಲಿ ವ್ಯತ್ಯಾಸ ಅಜಗಜಾಂತರವಾಗಿತ್ತು. 1947 ಭಾರತಕ್ಕೆ ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ರಾಜ್ಯಗಳ ವಿಂಗಡಣೆ, ಸಂವಿಧಾನ ರಚನೆ ನಡೆಯುತ್ತಿದ್ದಂತಹ ಸಮಯ. ಕನ್ನಡ ಮಾತಾಡ್ತಾ ಇದ್ದಂತಹ ಹಲವಾರು ಪ್ರದೇಶಗಳನ್ನ ಒಗ್ಗೂಡಿಸಿ 1956ರಲ್ಲಿ ಮೈಸೂರು ರಾಜ್ಯದ ರಚನೆಯಾಗಿತ್ತು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತಂದ್ರೆ, ಅಷ್ಟೊತ್ತಿಗಾಗ್ಲೇ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ನಡುವೆ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾನೇ ಡಿಫರೆನ್ಸ್ಗಳಿತ್ತು. ಮೈಸೂರು ಒಡೆಯರ ಆಳ್ವಿಕೆಯಲ್ಲಿದ್ದಂತಹ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮವಾಗಿದ್ದಂತಹ ಕಾರಣ ಬೆಂಗಳೂರು, ತುಮಕೂರು, ಮೈಸೂರು ಈ ಭಾಗದಲ್ಲೇ ಹಲವಾರು ಇಂಡಸ್ಟ್ರಿಗಳು ಪ್ರಾರಂಭ ಆಯಿತು. ಉತ್ತರ ಕರ್ನಾಟಕಕ್ಕೆ ಹೋಲಿಸಿದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಏರ್ಪೋರ್ಟ್, ಹೈವೇ, ಮೆಟ್ರೋ, ಪೋರ್ಟ್, ಹೈ ಕ್ವಾಲಿಟಿ ಎಜುಕೇಶನ್, ನೀರಾವರಿ ಯೋಜನೆಗಳು ಹೀಗೆ ಹಲವು ಯೋಜನೆಗಳು ತುಂಬಾ ಫಾಸ್ಟ್ ಆಗಿ ಕಂಪ್ಲೀಟ್ ಆದವು. ಇದರಿಂದ ಸಹಜವಾಗಿಯೇ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, IT ಸೆಕ್ಟರ್ಗಳು, ಸರ್ವಿಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕೂಡ ಇದೇ ಭಾಗದಲ್ಲೇ ಪ್ರಾರಂಭ ಆದವು. ಇದೇ ಟೈಮ್ ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನ್ ನಡೀತಾ ಇತ್ತು ಅಂತ ಗಮನಿಸಿದ್ರೆ, ಮೈನಿಂಗ್, ಸಿಮೆಂಟ್ ಹಾಗೂ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಈ ಭಾಗದಲ್ಲಿ ಪ್ರಾರಂಭ ಆದವು. ಇವತ್ತಿಗೂ ಕೂಡ ಬಹುತೇಕ ಉತ್ತರ ಕರ್ನಾಟಕದ ಆದಾಯ ವ್ಯವಸಾಯದ ಮೇಲೆನೆ ಅವಲಂಬಿತವಾಗಿದೆ. ಅಂಡ್ ಬಹುತೇಕ ಉತ್ತರ ಕರ್ನಾಟಕದ ವ್ಯವಸಾಯ ಭೂಮಿ ಮಳೆ ನೀರಿನ ಮೇಲೆನೆ ಡಿಪೆಂಡ್ ಆಗಿದೆ. ಗಾಯದ ಮೇಲೆ ಬರೆ ಎಳೆದಂಗೆ ಅನ್ನೋ ಹಾಗೆ ಬಹು ನಿರೀಕ್ಷಿತ ಯೋಜನೆಗಳಾದಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಳಸಾ ಬಂಡೂರಿ ಯೋಜನೆಗಳು, ಕೋರ್ಟ್ ಕೇಸ್ಗಳು, ಫಂಡಿಂಗ್ ನ ಕೊರತೆ, ಹಲವಾರು ರಾಜಕೀಯ ಸಮಸ್ಯೆಗಳಿಂದ ತುಂಬಾನೇ ಡಿಲೇ ಆಯಿತು. ಇದ್ರ ಜೊತೆಗೆ ಆಗಾಗ ಬರುವಂತಹ ಬರಗಾಲ, ಅತಿಯಾದ ಮಳೆ, ಪ್ರವಾಹ ಪರಿಸ್ಥಿತಿಗಳು ಇಲ್ಲಿನ ಜನರ ಜೀವನನ ಇನ್ನೂ ಕಷ್ಟಕರವಾಗಿ ಮಾಡಿದೆ. ಈ ವಿಚಾರಗಳು ಬಹುಶಃ ನಿಮಗೂ ಕೂಡ ಗೊತ್ತಿರುತ್ತೆ. ಈ ಭಾಗದ ಬಗ್ಗೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆ ಭಾಗದ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಕನ್ನಡ ಪರ ಹೋರಾಟಗಾರರನ್ನ ಕಾಂಟ್ಯಾಕ್ಟ್ ಮಾಡಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡೆ. ಅವ್ರು ಹೇಳಿದಂತ ಕೆಲವು ವಿಚಾರಗಳು ನಿಜಕ್ಕೂ ಶಾಕಿಂಗ್ ಅನಿಸ್ತು. ಈ ಭಾಗದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು, ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ರಾಜಕಾರಣಿಗಳು. ಈ ವಿಚಾರದ ಬಗ್ಗೆ ಪಿಟಿಕ್ ಅಂದಿರೋದಕ್ಕೆ ಕಾರಣ ಕೂಡ ಅಲ್ಲಿನ ಜನರೇ. ಎಲೆಕ್ಷನ್ ಅಲ್ಲಿ ಅಭಿವೃದ್ಧಿ ವಿಚಾರಗಳಿಗೆ ದೂರಾಲೋಚನೆ ಇರುವಂತಹ ನಾಯಕರುಗಳನ್ನ ಆರಿಸಬೇಕಾಗಿರುವಂತಹ ಜನಗಳ ವಿಚಾರಗಳು ಏನಿರುತ್ತೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಿ. ಸರ್, ಈಗ ನೀವು ಎಲೆಕ್ಷನ್ ನಡೀತಾವಲ್ಲ, ಅದ್ ನಿಮ್ ಸೈಡ್ ಡಿಸ್ಕಷನ್ ಏನಾಗುತ್ತೆ? ಈಗ ನಮ್ ಸೈಡ್ ಯಾವ್ದಾರ ಒಂದು ಎಲೆಕ್ಷನ್ ಬಂತು ಅಂದ್ರೆ ಕಡೆ ಪಕ್ಷ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ, ಅಟ್ಲೀಸ್ಟ್ ನಾವು ರೋಡ್ ಹಾಕ್ಸ್ತೀವಿ, ನಿಮ್ಮೂರ್ಗೊಂದು ಅದ್ ಮಾಡ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀವಿ ಅಂತಾದ್ರೂ ಹೇಳ್ತಾರೆ. ನಿಮ್ ಸೈಡ್ ಎಲೆಕ್ಷನ್ ನಡೆಯುವಾಗ ಏನಿರುತ್ತೆ? ಟಾಕ್ಸ್ ಏನಿರುತ್ತೆ? ಬರೀ ಹಿಂದುತ್ವ ಅಥವಾ ಹಿಂದೂ ಮುಸ್ಲಿಂ ಅನ್ನೋದಿರುತ್ತಾ, ಅಥವಾ ಏನು ವಿಚಾರ ಏನಿರುತ್ತೆ? ಎಲೆಕ್ಷನ್ ವಿಚಾರ ಏನಿರುತ್ತೆ ಸರ್? ಅಲ್ಲಿ ಪಾಯಿಂಟ್ಸ್ ಗಳು ಕೆಲವೊಬ್ರು ತಲೆಗಳು, ಅಂದ್ರೆ ಯೂತ್ ತಲೆಯಲ್ಲಿ ಏನಿದೆ ಅಂದ್ರೆ ಹಿಂದೂ ಮುಸ್ಲಿಂ ಇದೆ. ಫಸ್ಟ್ ಆಫ್ ಆಲ್ ಹಿಂದೂ ಮುಸ್ಲಿಂ, ಮತ್ತೆ ಸ್ವಲ್ಪ ವಯಸ್ಸಾದವರು, ಅಂದ್ರೆ ಜಾತಿ ಭೇದ ಭಾವನೂ ತುಂಬಾ ಇದೆ. ಅಂದ್ರೆ ಕೆಳ ಜಾತಿಗಳಂತ ಏನೇನ್ ಬರ್ತಾರಲ್ಲ ಅವರೆಲ್ಲ ಸಂಬಂಧ. ಯಾಕಂದ್ರೆ ನಮ್ದು ಏನೇ ಇದ್ರು ನಮ್ದು ಮೀಸಲಾತಿಗಳು ಕೊಡ್ತಾರೆ ಅನ್ನೋ ನಂಬಿಕೆ ಅವ್ರಿಗೆ. ಅವ್ರಿಗೆ ಏನಂತಂದ್ರೆ ಮೀಸಲಾತಿ ಇದು ಬೇರೆ ಮೇಲ್ಜಾತಿಯವರಿಗೆ ನಮ್ ಮೀಸಲಾತಿ ನಮಗ್ ಕೊಡ್ತಾ ಇಲ್ಲ, ಹಾಗಾಗಿ ನಾವು ಸಪೋರ್ಟ್ ಹಾಕೋಣ, ನಮ್ಗೆ ಎಲ್ಲ ಬೆಂಬಲ ಸಿಗುತ್ತೆ, ಮೇಲು ಕೀಳು ಅನ್ಕೊಂಡವ್ರು ಆರಾಮಾಗಿರ್ಬಹುದು. ಈ ರೀತಿ ಕೆಲವೊಂದು ಪದ್ಧತಿಗಳಿದೆ. ಯಾವ ಎಲೆಕ್ಷನ್ ಅಲ್ಲೂ ಕೆಲಸ ಜಾಸ್ತಿ ಮಾಡಿಸಿ IT ಇಂಡಸ್ಟ್ರಿ ಸೃಷ್ಟಿ ಇಲ್ಲ ಇಲ್ಲ ಇಲ್ಲ, ಆ ಮೈಂಡ್ ಸೆಟ್ ಅಲ್ಲಿ ಯಾರು ಒಬ್ರು ಓಟ್ ಹಾಕಲ್ಲ. ಅಷ್ಟೇ, ಅಂದ್ರೆ ಕೆಲವೊಂದಿಷ್ಟು ಜನ, ಮಿಕ್ಕಿದ್ದವರೆಲ್ಲ ಬಿಜೆಪಿ, ಕಾಂಗ್ರೆಸ್, ಹಿಂದೂ ಮುಸ್ಲಿಂ ಇಂಥದ್ರಲ್ಲೇ ನಮ್ಮ ಉತ್ತರ ಕರ್ನಾಟಕ ಹಾಳಾಗಿ ಹೋಗಿರೋದು. ಬಟ್ ಇಷ್ಟಾದ್ರೂ ಯಾರು ಇವ್ರ ಮೇಲೆ ಪ್ರೆಷರ್ ಮಾಡಲ್ಲ, ಯಾರು ಪೊಲಿಟಿಷಿಯನ್ ಗಳ ಮೇಲೆ ಯಾರು ಪ್ರೆಷರ್ ಮಾಡಲ್ಲ. ಇಲ್ಲ ಸರ್, ಪಾಲಿಟಿಷಿಯನ್ ಅವ್ರದ್ದೇನ್ ಸಂಬಂಧ ಇದೆ ಇವ್ರಿಗೆ ಗೊತ್ತೇ ಆಗಲ್ಲ ಸರ್. ಓಟ್ ಹಾಕಿದ್ವಿ, ಓಟ್ ಹಾಕೋದೇನೋ ಒಂದು ಬಂತು, ಮುಗೀತು, ಅಷ್ಟೇ. ಅವ್ರಿಗೆ ಕೇಳ್ಬೇಕನ್ನೋದೇ ಇವ್ರಿಗೆ ಗೊತ್ತಿರಲ್ಲ ಸರ್. ಉತ್ತರ ಕರ್ನಾಟಕದ ಜನಗಳ ಈ ಮನಸ್ಥಿತಿಗೆ ಮುಖ್ಯವಾದಂತ ಕಾರಣ ಲ್ಯಾಕ್ ಇನ್ ಎಜುಕೇಶನ್ ಸೆಕ್ಟರ್. ಈ ಸಮಸ್ಯೆ ಶುರುವಾಗಿದ್ದು ಕೂಡ ಬಹಳ ಹಿಂದೆನೆ. ಒಂದ್ ಕಡೆ ಮೈಸೂರು ಪ್ರಾಂತದಲ್ಲಿ ಎಜುಕೇಶನ್ ಅನ್ನೋದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇದ್ದಿದ್ದ ಕಾರಣ ಹೈಯರ್ ಎಜುಕೇಶನ್ ಮತ್ತು ಜಾಬ್ ಕೂಡ ತುಂಬಾ ಈಸಿ ಆಯ್ತು. ಆದ್ರೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆ ಇದ್ರಿಂದ ಉರ್ದು ಇಲ್ಲಿ ಡಾಮಿನೇಟಿಂಗ್ ಭಾಷೆ ಆಗಿತ್ತು. ಇದರಿಂದ ಒಂದು ಮಟ್ಟದ ಎಜುಕೇಶನ್ ಸಿಗ್ತಿತ್ತೆ ಹೊರತು ಹೈಯರ್ ಎಜುಕೇಶನ್ ಸಾಧ್ಯ ಆಗ್ತಿರ್ಲಿಲ್ಲ. ಸ್ವತಂತ್ರ ಬಂದ ನಂತರ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಯೂನಿವರ್ಸಿಟಿಗಳು ಪ್ರಾರಂಭ ಆಗೋದಕ್ಕೆ ಬಹಳ ಟೈಮ್ ತಗೋತು. ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ
1949ರಲ್ಲಿ ಪ್ರಾರಂಭ ಆದರೆ ಗುಲ್ಬರ್ಗಾ ಯೂನಿವರ್ಸಿಟಿ 1980ರಲ್ಲಿ ಪ್ರಾರಂಭ ಆಯಿತು. ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಹಲವಾರು ಶಾಲೆಗಳು ಶಿಕ್ಷಕರ ಕೊರತೆ, ಸರಿಯಾದ ಕಟ್ಟಡಗಳ ವ್ಯವಸ್ಥೆ ಇಲ್ಲದೆ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ. ಈ ಭಾಗದಲ್ಲಿ ಶಿಕ್ಷಕರು, ಕಟ್ಟಡದ ವ್ಯವಸ್ಥೆ ಬಿಡಿ ಹಲವಾರು ಶಾಲೆಗಳಲ್ಲಿ ಸರಿಯಾದ ಟಾಯ್ಲೆಟ್ ಕೂಡ ಇಲ್ಲ. ಇದರಿಂದ ಎಷ್ಟೋ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೂ ಕೂಡ ಪೋಷಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಸ್ಕೂಲ್ಗಳಲ್ಲಿ ಹೆಣ್ಮಕ್ಳಿಗೆ ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ ಸರ್. ವಾಶ್ರೂಮ್ ಒಂದು ಹೆಣ್ಮಕ್ಳಿಗೆ, ಅದು 10th ಕ್ಲಾಸ್ ತನಕ ಹುಡುಗಿರಿಗೂ ಸಿಗಲ್ಲ. ನಮ್ಮ ಹತ್ರ ಒಂದೊಂದ್ ಕಡೆ ಕಾಲೇಜ್ಗಳಲ್ಲೂ ವಾಶ್ರೂಮ್ ಸಿಗಲ್ಲ ಗೌರ್ಮೆಂಟ್ ಅಲ್ಲಿ. ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆ. ನಾನಿದ್ದ ಹೈಸ್ಕೂಲಲ್ಲೇ ಹೈಸ್ಕೂಲಲ್ಲಿ ಹುಡುಗಿರು ಹೊರಗಡೆ ಹೋಗ್ತಿದ್ರು. ಅಂದ್ರೆ ಬಯಲಿಗೆ ಹೋಗಿ ಅಂತ ಕಳಿಸ್ತಿದ್ರ? ಬಯಲ್ಗೂ ಪಬ್ಲಿಕ್ ಎಲ್ಲ ಓಡಾಡೋ ಸ್ಥಳಗಳಲ್ಲಿ 10th ಹುಡುಗಿರು ಸರ್. ಅಷ್ಟೊಂದು ಕೆಟ್ಟ ಪರಿಸ್ಥಿತಿ. ಬೇಕಾದ್ರೆ ಇಷ್ಟು ಕೆಟ್ಟದಾಗಿದೆಯಾ ಪರಿಸ್ಥಿತಿಯಲ್ಲಿ? ಹೌದು ಸರ್. ಇವಾಗ ಕೆಲವೊಂದ್ ಕಡೆ ಆಗ್ತಾ ಇದೆ, ಕೆಲವೊಂದ್ ಕಡೆ ಆಗಿಲ್ಲ. ಅಂದ್ರೆ ಇನ್ನು ಹಳ್ಳಿಗಳಲ್ಲಿ ಇನ್ನು ಯಾವುದು ವ್ಯವಸ್ಥೆ ಸರಿಯಾಗಿಲ್ಲ. 2011ರ ಸೆನ್ಸಸ್ ಪ್ರಕಾರ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೈಯೆಸ್ಟ್ ಲಿಟ್ರಸಿ ರೇಟ್ ಇದ್ದಂತ ಜಿಲ್ಲೆ ಬೆಂಗಳೂರು ನಗರ, ವಿಚ್ ಇಸ್ 89%. ಆದರೆ ಉತ್ತರ ಕರ್ನಾಟಕದ ರಾಯಚೂರು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳು ಅತ್ಯಂತ ಕಮ್ಮಿ ಲಿಟ್ರಸಿ ರೇಟ್ ಹೊಂದಿದಂತ ಜಿಲ್ಲೆಗಳಾಗಿದ್ವು, ವಿಚ್ ಇಸ್ ಸಮ್ವೇರ್ ಬಿಟ್ವೀನ್ 59% to 66%. ಹಾಗಾದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರ ಏನು ಮಾಡೇ ಇಲ್ವಾ? 2000ನೇ ಇಸ್ವಿನಲ್ಲಿ ಕರ್ನಾಟಕ ಸರ್ಕಾರ ನಂಜುಂಡಪ್ಪ ಕಮಿಟಿಯನ್ನ ರಚನೆ ಮಾಡುತ್ತೆ. ಈ ಕಮಿಟಿಯನ್ನ ಲೀಡ್ ಮಾಡಿದ್ದು ಪ್ರಸಿದ್ಧ ಎಕನಾಮಿಸ್ಟ್ ಮತ್ತೆ ಬೆಂಗಳೂರು ಯೂನಿವರ್ಸಿಟಿಯ ಮಾಜಿ ಚಾನ್ಸಲರ್ ಆಗಿದ್ದಂತಹ ಪ್ರೊಫೆಸರ್ DM ನಂಜುಂಡಪ್ಪ ಅವರು. ಈ ಕಮಿಟಿಯ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ನಡುವೆ ಕ್ರಿಯೇಟ್ ಆಗಿದ್ದಂತ ಈ ರೀಜನಲ್ ಇಂಬ್ಯಾಲೆನ್ಸ್ ಅನ್ನ ಸ್ಟಡಿ ಮಾಡೋದು. ವೈಜ್ಞಾನಿಕವಾಗಿ ಈ ಸಮಸ್ಯೆಗಳನ್ನ ಸ್ಟಡಿ ಮಾಡಿ ಹಲವಾರು ಪಾಲಿಸಿಗಳನ್ನ ರೆಕಮೆಂಡ್ ಮಾಡೋದಕ್ಕೆ ಈ ಕಮಿಟಿಗೆ ಆದೇಶ ನೀಡಲಾಗಿತ್ತು. ಈ ಕಮಿಟಿ ಸುಮಾರು 2 ವರ್ಷಗಳ ಕಾಲ ಹಲವಾರು ವಿಚಾರಗಳ ಮೇಲೆ ಅಧ್ಯಯನ ನಡೆಸಿ ಒಂದು ರಿಪೋರ್ಟ್ ಅನ್ನ 2002ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕೊಡುತ್ತೆ. ಈ ರಿಪೋರ್ಟ್ ನಲ್ಲಿ ಮುಖ್ಯವಾಗಿ 3 ತರದ ಸೊಲ್ಯೂಷನ್ ಗಳನ್ನ ರೆಕಮೆಂಡ್ ಮಾಡ್ತಾರೆ. ಮೊದಲನೆಯದು ಸ್ಪೆಷಲ್ ಗ್ರಾಂಟ್ಸ್. 31,000 ಕೋಟಿ ರೂಪಾಯಿಯನ್ನ 8 ವರ್ಷಗಳ ಅವಧಿಗೆ, ಅಂದ್ರೆ 2001ರಿಂದ 2009ರವರೆಗೆ ಹಂತ ಹಂತವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ರಿಲೀಸ್ ಮಾಡಬೇಕು ಅಂತ ಈ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಈ 31,000 ಕೋಟಿ ರೂಪಾಯಿಯಲ್ಲಿ 16,000 ಕೋಟಿಯನ್ನ ಅತ್ಯಂತ ಹಿಂದುಳಿದಂತ ತಾಲೂಕುಗಳಿಗೆ ಕೊಡಬೇಕು ಅಂತ ಕೂಡ ಈ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಈ ಕಮಿಟಿಯಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದ್ರೆ ಹಲವಾರು ಕ್ಷೇತ್ರಗಳಿಗೆ ವಿಶೇಷ ಅನುದಾನಗಳನ್ನ ಕೊಡಬೇಕು ಅಂತ ಕೂಡ ರೆಕಮೆಂಡ್ ಮಾಡ್ತಾರೆ. ಆ ಸೆಕ್ಟರ್ಗಳು ಯಾವ್ಯಾವುದು ಅಂದ್ರೆ ಇರಿಗೇಷನ್ ಅಂಡ್ ಅಗ್ರಿಕಲ್ಚರ್, ಎಜುಕೇಶನ್ ಅಂಡ್ ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್, ಎಂಪ್ಲಾಯ್ಮೆಂಟ್ ಅಂಡ್ ಇಂಡಸ್ಟ್ರಿ. ಅಷ್ಟೇ ಅಲ್ಲ, ಈ ಕಮಿಟಿ ಇನ್ನೂ ಒಂದು ಸಜೆಷನ್ ಅನ್ನು ಕೊಡುತ್ತೆ. ಉತ್ತರ ಕರ್ನಾಟಕ ಭಾಗಕ್ಕೇನೆ ವಿಶೇಷ ಅನುದಾನ ಅಥವಾ ಸಪರೇಟ್ ಬಜೆಟ್ ಅನ್ನು ಕೂಡ ಮಾಡಬೇಕು ಅಂತ ಸಜೆಸ್ಟ್ ಮಾಡುತ್ತೆ. ಹಾಗೆ ಈ ಅನುದಾನಗಳು ಸರಿಯಾದ ರೀತಿಯಲ್ಲಿ ತಲುಪ್ತಿದ್ಯಾ ಇಲ್ವಾ ಅನ್ನೋದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ಮಾನಿಟರಿಂಗ್ ಸೆಲ್ ಕೂಡ ಕ್ರಿಯೇಟ್ ಮಾಡಬೇಕು ಅಂತ ಈ ಕಮಿಟಿ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರುತ್ತೆ. ಈ ರಿಪೋರ್ಟ್ ಸಬ್ಮಿಟ್ ಆದ ನಂತರ ಕರ್ನಾಟಕ ಸರ್ಕಾರ ಈ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಕೂಡ ಮಾಡುತ್ತೆ. ಹಾಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹಲವಾರು ವಿಶೇಷ ಅನುದಾನಗಳನ್ನು ಕೂಡ ರಿಲೀಸ್ ಮಾಡುತ್ತೆ. ಹಾಗೆ ಈ ಅನುದಾನಗಳು ಸರಿಯಾಗಿ ತಲುಪ್ತಿದ್ಯಾ ಇಲ್ವಾ ಅಂತ ಗಮನಿಸೋದಕ್ಕೆ ಒಂದು ಮಾನಿಟರಿಂಗ್ ಸೆಲ್ ಕೂಡ ರಚನೆ ಮಾಡ್ತಾರೆ. ಆದ್ರೆ ಈ ರಿಪೋರ್ಟ್ ನಲ್ಲಿ ಹೇಳಿದಂತಹ ವಿಚಾರಗಳ ಇಂಪ್ಲಿಮೆಂಟೇಷನ್ ಅನ್ಕೊಂಡಿದ್ದಂತ ಸ್ಪೀಡ್ ನಲ್ಲಿ ನಡೀಲಿಲ್ಲ. 2013ರಲ್ಲಿ ಕೇಂದ್ರ ಸರ್ಕಾರ ಆರ್ಟಿಕಲ್ 371ರ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳಿಗೆ ವಿಶೇಷ ಅನುದಾನಗಳನ್ನು ಘೋಷಣೆ ಮಾಡುತ್ತೆ. ಈ ಆರ್ಟಿಕಲ್ನ ಪ್ರಕಾರ ಉತ್ತರ ಕರ್ನಾಟಕ ಭಾಗದ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ಎಜುಕೇಶನ್, ಸರ್ಕಾರಿ ಉದ್ಯೋಗಗಳು, ಈ ಭಾಗದಲ್ಲಿ ಕೈಗಾರಿಕೆಗಳಿಗೆ ವಿಶೇಷ ಅನುದಾನಗಳನ್ನು ಕೊಡಲಾಗುತ್ತೆ. ಆದರೆ ಇಲ್ಲೂ ಕೂಡ ಆಗಿದ್ದು ಅದೇ. ಅನ್ಕೊಂಡಿದ್ದಂತಹ ಯೋಜನೆಗಳು ಸರಿಯಾದ ಟೈಮ್ಗೆ ಇಂಪ್ಲಿಮೆಂಟ್ ಆಗಲಿಲ್ಲ. ಫಂಡ್ಗಳಂತೂ ಅಲೋಕೇಟ್ ಆಗುತ್ತೆ, ಆದರೆ ಸರಿಯಾದ ಟೈಮ್ಗೆ ರಿಲೀಸ್ ಆಗಲ್ಲ. ರಿಲೀಸ್ ಆಗಿರೋ ಫಂಡ್ಗಳಲ್ಲಿ ನಡಿಬೇಕಾಗಿದ್ದಂಥ ಕೆಲಸಗಳು ಕೂಡ ತುಂಬಾ ಸ್ಲೋ ಆಗಿ ನಡೀತಾ ಇದೆ. ಓವರ್ ಆಲ್ ಹೇಳ್ಬೇಕಂತಂದ್ರೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಅಲ್ಲಿನ ಜನಗಳು ತಮ್ಮ ಪ್ರಿಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಜನ ಅಥವಾ ಮತದಾರರು ಅಭಿವೃದ್ಧಿಯನ್ನ ಡಿಮ್ಯಾಂಡ್ ಮಾಡಲ್ವೋ ಅಲ್ಲಿವರೆಗೂ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಡೆವಲಪ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಮೊದಲು ನಾವು ಬದಲಾಗಬೇಕು. ಐ ಹೋಪ್ ಈ ವಿಡಿಯೋದಲ್ಲಿ ಬಹುತೇಕ ವಿಚಾರಗಳನ್ನ ಕವರ್ ಮಾಡಿದೀನಿ ಅಂತ ಅನ್ಕೋತೀನಿ.
ಈ ವಿಡಿಯೋ ನೋಡ್ತಿರುವಂತ ನೀವೇನಾದ್ರೂ ಉತ್ತರ ಕರ್ನಾಟಕದ ಭಾಗದವರಾಗಿದ್ರೆ, ಇನ್ನೂ ಹೆಚ್ಚಿನ ವಿಚಾರಗಳೇನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ನಿಂದೆ, ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ವಿಚಾರಗಳನ್ನ ಹಂಚ್ಕೋಬಹುದು. ಆಸ್ ಆಲ್ವೇಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಅಂಡ್